ತಡಸಿನಕೊಪ್ಪ ಬಳಿ ಮೊನ್ನೆಯಷ್ಟೇ ನಡೆದ ಫೈರಿಂಗ್ ಪ್ರಕರಣದಲ್ಲಿ ಗಾಯಗೊಂಡ ವಿಠಲ್ ವಾಲಿಕರ್ನ ಆರೋಗ್ಯ ವಿಚಾರಿಸಲು ಬಂದಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಮೇಲೆ ಗರಂ ಆಗಿ ಅಲ್ಲಿಂದ ಪೊಲೀಸರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಜೋಶಿ ಅವರು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ವಿಠಲನ ಆರೋಗ್ಯ ವಿಚಾರಿಸಲು ಬಂದಿದ್ದರು. ಅವರು ಆಸ್ಪತ್ರೆಗೆ ಬರುತ್ತಾರೆ ಎಂಬ ಮಾಹಿತಿ ಇದ್ದರೂ ಪೊಲೀಸ್ ಆಯುಕ್ತರು ಮಾತ್ರ ಸ್ಥಳಕ್ಕೆ ಬಂದಿರಲಿಲ್ಲ. ಇದರಿಂದ ಗರಂ ಆದ ಜೋಶಿ ಅವರು ಈ ಪ್ರಕರಣದಲ್ಲಿ ಪೊಲೀಸರು ಭಾಗಿಯಾಗಿದ್ದೀರಿ, ಫೈರಿಂಗ್ ಆಗಿ 4 ದಿನ ಆದರೂ ಮುಖ್ಯ ಆರೋಪಿಯನ್ನ ಬಂಧಿಸಲು ಆಗಿಲ್ಲ ಎಂದರೆ ಇದು ವಿಚಿತ್ರ. ಎಲ್ಲಿ ನಿಮ್ಮ ಕಮಿಷನರ್, ಇಲ್ಲಿಗೆ ಬರುವುದು ಅವರ ಕೆಲಸ ಎಂದು ಡಿಸಿಪಿ ಶ್ರುತಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ವಿಠಲ್ ಆರೋಗ್ಯ ವಿಚಾರಿಸಿ ಕೇಂದ್ರ ಸಚಿವ ಜೋಶಿ ಅವರು, ನೀವು ಆರೋಗ್ಯ ನೋಡಿಕೊಳ್ಳಿ, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದರು. ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ, ಫೈರಿಂಗ್ ಮಾಡಿದವರು ಯಾರು, ಅವರ ಬಳಿ ಇದ್ದದ್ದು ಪರವಾನಗಿ ಹೊಂದಿದ ಪಿಸ್ತೂಲ, ಅದು ಯಾವ ರಾಜ್ಯದ ಪರವಾನಗಿ ಹೊಂದಿದೆ ಎಂಬ ಮಾಹಿತಿ ನಿಮ್ಮ ಬಳಿ ಇಲ್ಲ ಎಂದರೆ ಹೇಗೆ, ನೀವು ಒಬ್ಬ IPS ಅಧಿಕಾರಿ ಅಲ್ಲವೇ ಎಂದು ಜೋಶಿ ಅವರು ಡಿಸಿಪಿ ಶ್ರುತಿ ಅವರ ಮೇಲೆ ಗರಂ ಆದ ಪ್ರಸಂಗ ನಡೆಯಿತು. ಸ್ಥಳಕ್ಕೆ ಬರಬೇಕಿದ್ದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಇತರ ಪೊಲೀಸ್ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿದ್ದರಿಂದ ಜೋಶಿ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಅವರ ಮೇಲೆ ಗರಂ ಆದರು. ಸಿಬ್ಬಂದಿ ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಆದ ಪೊಲೀಸ್ ಇಲಾಖೆದ ನೋಡ್ರಿ. ಅವ ಏನಿಸ್ತಂದ್ರ ಅವ ಕಂಟಿನ್ಯೂಸ್ಲಿ 10 ಪ್ರಕರಣ ಒಂದ್ರಾಗೂ ಏನ್ ಮಾಡ್ತಾ ಇದ್ರಿ? ಇಲ್ಲ ನಾವು ಇವ್ರ ಪಕ್ಕಕ್ಕೆ ನೀವು ಅರೆಸ್ಟ್ ಮಾಡೋದಲ್ಲ, ಬಂದವ್ರ ಕಂಪ್ಲೇಂಟ್ ಕೊಟ್ಟು ಭಾಳ ಅನ್ಫಾರ್ಚುನೇಟ್ ಇದೆ. ಪೊಲೀಸರು ಸಾಮಾನ್ಯ ಜನನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರ್ಬೇಕಾ ಅಥವಾ ಅವತ್ತು 15 ದಿನ ಬಸ್ನಲ್ಲಿ ಹೋಗಿ ಬಂದ್ರೆ ಸರ್ ಎದಿ ಮೇಲೆ ಅಂಗಿ ಹಿಡಿದ್ರೆ ಯಾವ ಉದ್ದೇಶ ಅಂದ್ರೆ ನಮಗಲ್ಲಿ ಇದಿಲ್ಲ ಸರ್. ನೀವೊಂದು ಕಳಿಸಿ ಬರೀ ಆರೋಪಿಗಳು ಸರ್ ನೀವು ಹೊಳಿ ಬಂದು ಕರಿ ಎದಿ ಮೇಲೆ ಅಂಗಿ ಹಿಡಿತಾರೆ ಅಂದ್ರೆ ಹೇಳಿ ಸರ್. ನನಗೆ ಕಮಿಷನರ್ ಹೇಳಿದ್ರೆ ಈ ಶಿಲ್ಪಿಯನ್ನು DCP ಅಲ್ಲೇ ಕೂತಿದ್ದಾರೆ ಇನ್ಸಿಡೆಂಟ್ ಆದಾಗಿನಿಂದ ಅಂತ ಹೇಳಿದ್ದಾರೆ. ಇದೆಲ್ಲಿದ್ದರೆ ನೀವು ಇರಲಿಲ್ವ ಅಲ್ಲೇ? Then who is monitoring? What you are monitoring? People are throwing out the people who are really suffering. That is your monitoring? No, ನಮಗೆ ಗೊತ್ತಾಗ್ತದೆ. ನಾನು ಡೆಲ್ಲಿಯೊಳಗೆ ನಾವು ನಮಗೆ ಗೊತ್ತಾಗ್ತದೆ, ನಿಮಗೇನು ಗೊತ್ತಾಗಲ್ಲ. I am very sorry. This is a very sorry state of affairs, sir. Where is Commissioner? Is it not his duty to come here? He doesn't want to work here? Where is he? This itself proves that you are all involved. It is a rampant corrupt system you are working. 4 ದಿವಸ ಆದ್ರೆ ಬರಲ್ಲ ಅಂದ್ರೆ ಏನು ಅರ್ಥಮ್ಮ ಇದು? ಅವನು ಯಾರು? ಅವನು ಎಲ್ಲಿಂದ ಬಂದೂಕು ತಗೊಂಡಿದ್ದಾನೆ? whether he is allowed to give protection to the illegally with arms, with pistol. 4 ದಿವಸ ಆದ್ರೆ ಗೊತ್ತಾಗಲ್ಲ. I'm really surprised. You are IPS officer now. I'm really surprised. This itself shows
Some of the top people are involved in it.